ಬಿಗ್ ಬಾಸ್ ಸೀಸನ್ 11 ವಿಜೇತ ಹನುಮಂತ ಲಮಾಣಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಬಿಗ್ ಬಾಸ್ ಗೆದ್ದ ನಂತರ ಇವರ ಪಾಪ್ಯುಲಾರಿಟಿ ಇನ್ನಷ್ಟು ಹೆಚ್ಚಾಯಿತು. ಮೊದಲನೇ ಹೆಚ್ಚಿತ್ತು, ಮತ್ತಷ್ಟು ಹೆಚ್ಚಾಯಿತು. ಸೊ ಅದಾದ ನಂತರ ಬಿಗ್ ಬಾಸ್ ಅಲ್ಲಿ ಇರೋವಾಗ್ಲೇ ಇವರಿಗೊಂದು ಆಫರ್ ಕೂಡ ಬರುತ್ತೆ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವಂತಹ ಒಂದು ಶೋಗೆ ಇವರು ಕೂಡ ಆಯ್ಕೆಯಾಗಿರ್ತಾರೆ. ಆ ಶೋನ ಪ್ರೋಮೋದಲ್ಲಿ ಮತ್ತು ಮೊದಲ ಎಪಿಸೋಡ್ ಅಲ್ಲಿ ಹನುಮಂತ ಲಮಾಣಿ ಕಾಣಿಸ್ಕೋತಾರೆ. ಸೊ ಇದರಲ್ಲಿ ಹುಡುಗ ಮತ್ತು ಹುಡುಗಿರು ಒಬ್ಬರೊಬ್ಬರು ಕಾಲನ್ನ ಎಳ್ಕೊಳ್ಳುವಂತಹ ಒಂದು ಪ್ರೋಗ್ರಾಮ್ ಅನ್ನ ನಡೆಸ್ತಿರ್ತಾರೆ. ಸೊ ಇದಕ್ಕೆ ಹನುಮಂತನ ಅಭಿಮಾನಿಗಳು ಅಥವಾ ಅವನನ್ನ ಪ್ರೀತಿಸೋ ಜನರು ಈ ಶೋಗೆ ಹನುಮಂತ ಬರಬಾರದು ಅಂತಾನು ಕೂಡ ಹಲವಾರು ಕಡೆ ಕಮೆಂಟ್ ಗಳನ್ನ ಹಾಕ್ತಿದ್ರು. ಅದರಂತೆ 2ನೇ ಮತ್ತು 3ನೇ ಎಪಿಸೋಡ್ ಅಥವಾ 3ನೇ ವಾರದಲ್ಲಿ ಹನುಮಂತ 2 ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ. ಅವನು ಸ್ವಲ್ಪ ಬ್ಯುಸಿ ಆಗಿರ್ತಾನೆ. ಆಗ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಹನುಮಂತ ಈ ಶೋ ಇಂದ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ. ಸೊ ಇದಕ್ಕೆ ಅವನ ಅಭಿಮಾನಿಗಳಾಗಿರ್ಬೋದು, ಅವನ ಪ್ರೀತಿಸೋ ಜನಗಳಾಗಿರ್ಬೋದು, ಹನುಮಂತ ಈ ಶೋ ಇಂದ ಹೊರಗೆ ಬಂದಿದ್ದು ತುಂಬಾ ಸಂತೋಷವಾಯಿತು. ಈ ಶೋಗೆ ಯಾವುದೇ ರೀತಿಯಾದಂತಹ ಒಂದು ಅರ್ಥ ಇಲ್ಲ, ಇಲ್ಲಿ ಏನ್ ಕಂಟೆಂಟ್ ನಡೆಸ್ತಿದ್ದಾರೆ ಅಂತಾನೂ ಕೂಡ ಗೊತ್ತಾಗ್ತಿಲ್ಲ. ಒಬ್ಬರ ಕಾಲನ ಒಬ್ಬರು ಹೇಳ್ಕೊತಿದ್ದಾರೆ ಅಷ್ಟೇ ಅಲ್ಲ, ಬೇಡದೇ ಇರೋ ಕಂಟೆಂಟ್ ಅನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹಲವಾರು ಜನ ಹೇಳ್ತಿದ್ರು. ಇದರಿಂದ ಹನುಮಂತ ಹೊರಗೆ ಬಂದಿದ್ದು ತುಂಬಾ ಒಳ್ಳೇದಾಯ್ತು ಅಂತಾನೂ ಕೂಡ ಹೇಳ್ತಿದ್ರು. ಆದ್ರೆ ಇವ್ರಿಗೆಲ್ಲರೂ ಕೂಡ ಹನುಮಂತ ಒಂದು ಬೇಸರದ ಸಂಗತಿಯನ್ನ ಮೂಡಿಸಿದ್ದಾರೆ. ಏನಂತ ಹೇಳಿದ್ರೆ, ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ನ 4ನೇ ಎಪಿಸೋಡ್ಗಳು ನಡೀತಾ ಹೋಗ್ತಾ ಇದೆ ಈ ವಾರ. ಅದರಲ್ಲಿ ಮಜಾ ಟಾಕಿಸು ಕೂಡ ಸೇರ್ಕೊಂಡಿದೆ. ಸೊ ಮಹಾಸಂಗಮ ನಡೀತಿರೋ ಕಾರ್ಯಕ್ರಮದಲ್ಲಿ ಹನುಮಂತ ಲಂಬಾಣಿ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಹನುಮಂತ ಲಂಬಾಣಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಿಂದ ಹೊರಗಡೆ ಹೋಗಿರ್ಲಿಲ್ಲ. ಅವರಿಗೆ ಹಲವಾರು ರೀತಿಯಾದಂತಹ ಪ್ರೋಗ್ರಾಮ್ಗಳು ಹೊರಗಡೆ ಇದ್ದಿದ್ದ ಕಾರಣದಿಂದ ಅದನ್ನ ಒಪ್ಕೊಂಡಿದ್ರು. ಅದಕ್ಕೋಸ್ಕರ 2 ವಾರಗಳ ಕಾಲ ರಜವನ್ನ ತಗೊಂಡಿದ್ರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಇಂದ. ಸೊ ಎಲ್ಲಾ ಕಾರ್ಯಕ್ರಮಗಳು ಮುಗಿದ ನಂತರ ಈಗ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಹನುಮಂತ ಲಂಬಾಣಿ ರೀ ಎಂಟ್ರಿನ ಕೊಟ್ಟು ಮಜಾ ಟಾಕೀಸ್ ಕಾರ್ಯಕ್ರಮದ ಮಹಾಸಂಗಮದಲ್ಲಿ ಇವತ್ತಿನ ಒಂದು ಪ್ರೋಮೋದಲ್ಲಿ ಹಲವಾರು ರೀತಿಯಾದಂತಹ ಕಾಮಿಡಿಗಳನ್ನು ಮಾಡುವಂತಹ ಒಂದು ಪ್ರೋಮೋನು ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಹನುಮಂತನು ಕೂಡ ಕಾಮಿಡಿ ಮಾಡಿದ್ದಾರೆ. ಸೊ ಈ ಎಪಿಸೋಡ್ ಮುಗ್ದಾದ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ನ ಒಂದು ಕಾರ್ಯಕ್ರಮದಲ್ಲಿ ಹನುಮಂತ ಲಂಬಾಣಿ ಏನ್ ಕಂಟೆಂಟ್ ಇಟ್ಕೊಂಡು ಮಾತಾಡ್ತಾರೆ, ಹೆಣ್ಣು ಮಕ್ಕಳ ವಿರುದ್ಧ ಏನಂತ ಮಾತಾಡ್ತಾರೆ ಅಂತ ಹೇಳಿ ಜನ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಹನುಮಂತ ಲಂಬಾಣಿ ಅವರು ಹಲವಾರು ರೀತಿಯಾದಂತಹ ಒಂದು ವ್ಯಕ್ತಿತ್ವವನ್ನು ತೋರಿಸಿದ್ದು ಜನಗಳಿಗೆ. ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಹಲವಾರು ರೀತಿಯಾದಂತಹ ಹೆಣ್ಣು ಮಕ್ಕಳಿಗೆ ಕಾಲೆಳೆಯುವಂತಹ ಕೆಲಸಗಳನ್ನ ಮಾಡಬೇಕು. ಇಲ್ಲಿ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಮಾತುಗಳು ಬಂದು ಹೋದ್ರೂ ಕೂಡ ಅವರ ಇಡೀ ಒಂದು ಏನು ಜನಮನ್ನಣೆ ಗಳಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಹೊಡೆತ ಬೀಳುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ. ಹೆಚ್ಚು ಕಮ್ಮಿಯಾಗಿ ಒಂದೇ ಒಂದು ಪದ ಆ ಕಡೆ ಈ ಕಡೆ ಅಂತ ಹೋದ್ರೆ ಹೆಣ್ಣು ಮಕ್ಕಳ ಮೇಲೆ ಅದು ಬೇರೆ ರೂಪಕ್ಕೆ ತಿರುಗಿ ಅವರಿಗೆ ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಕೂಡ ಇರುತ್ತೆ.